ಇದು ಆಲ್ ಪಾರ್ಟಿ ಡೆಲಿಗೇಷನ್ಸ್ ಈಗ ಮಾಡಿದ್ದೇ ತಡ ಕಾಂಗ್ರೆಸ್ ಗೊಳೋ ಅಂತ ಅಳೋಕ್ ಶುರು ಮಾಡಿ ಕೇಂದ್ರ ಸರ್ಕಾರ ಇಲ್ಲಿ ರಾಜಕೀಯ ಮಾಡ್ತಾ ಇದೆ. ಸೈಯದ್ ನಾಸೀರ್ ಅವರ ಬೆಂಬಲಿಗರ ಪೈಕಿ ಕೆಲವರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಮೇಲೂ ಅವರನ್ನು ನಿಯೋಗಕ್ಕೆ ಹೇಗೆ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯ? ಗೌರವ್ ಗೊಗೊಯ್ ಯಾರಿಗೂ ಗೊತ್ತಾಗದ ಹಾಗೆ ಪಾಕಿಸ್ತಾನಕ್ಕೆ ಹೋಗಿದ್ರು ಅನ್ನುವಂಥ ಆರೋಪವನ್ನ ನೇರವಾಗಿ ಮಾಡ್ತಾರೆ. ಹುಡುಕಿ ಕಾಂಗ್ರೆಸ್ ಇಂಥವರ ಹೆಸರನ್ನೇ ಸೇರಿಸಿದ್ ಯಾಕೆ? ಕಾಂಗ್ರೆಸ್ ಮನಸ್ಥಿತಿ ಅಂಥದ್ದು. ಇದು ವೋಟ್ ಬ್ಯಾಂಕ್ ರಾಜಕಾರಣನ ಜಾಗತಿಕ ಮಟ್ಟದಲ್ಲಿ ಭಾರತದ ನಿಲುವು ಯಾರಿಗೂ ಗೊತ್ತಾಗಬಾರದು ಅಂತ ಒಂದು ಹಪಹಪಿಕೆನ ಹೀಗೆ ಮುಂದುವರೆದರೆ ಕಾಂಗ್ರೆಸ್ ದೇಶದ ಜನರ ಎದುರಿಗೆ ಸಂಪೂರ್ಣವಾಗಿ ಬೆತ್ತಲಾಗಿ ನಿಲ್ಲುವ ದಿನ ದೂರ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಆಪರೇಷನ್ ಸಿಂಧೂರ ಮುಗಿದು ಹೆಚ್ಚು ಕಡಿಮೆ ಒಂದು ವಾರ ಆಗೋಯ್ತು. ಇದಾದ ನಂತರದಲ್ಲಿ ಭಾರತ ಸರ್ಕಾರ ಒಂದು ಮಹತ್ವದವಾದ ಒಂದು ತೀರ್ಮಾನವನ್ನು ತಗೊಂಡಿದೆ. ಏನದು ತೀರ್ಮಾನ? ಆಪರೇಷನ್ ಸಿಂಧೂರವನ್ನು ಭಾರತ ಯಾಕೆ ಮಾಡ್ತು, ಈ ಕಾರ್ಯಾಚರಣೆಯಲ್ಲಿ ಏನೇನಾಯಿತು, ಉಗ್ರರ ನೆಲೆಗಳನ್ನು ನಾವು ಯಾಕೆ ಧ್ವಂಸಗೊಳಿಸಿದ್ವಿ, ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟ ಹೇಗಿರುತ್ತೆ, ಮತ್ತು ವಿಶ್ವ ಸಮುದಾಯ ಭಾರತದ ಹೋರಾಟವನ್ನು ಯಾಕೆ ಬೆಂಬಲಿಸಬೇಕು, ಜಾಗತಿಕ ಭಯೋತ್ಪಾದನೆ ವಿರುದ್ಧ ಎಲ್ಲ ದೇಶಗಳು ಹೇಗೆ ಒಟ್ಟಾಗಿರಬೇಕು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇದರ ಜೊತೆಗೆ ಭಯೋತ್ಪಾದನೆಯ ಬಗ್ಗೆ ಭಾರತದ ನಿಲುವನ್ನು ಸಹ ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಿಕೊಡುವಂತಹ ಒಂದು ಮಹತ್ವದ ತೀರ್ಮಾನವೊಂದನ್ನು ಮೋದಿ ಸರ್ಕಾರ ಕೈಗೊಳ್ತು. ಅದರ ಪರಿಣಾಮವಾಗಿ ಸಂಸದರ ನಿಯೋಗಗಳನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸಬೇಕು ಅನ್ನುವಂಥ ತೀರ್ಮಾನ ಕೂಡ ಆಯಿತು. ಸಂಸದರನ್ನು ಒಳಗೊಂಡಂತಹ 7 ತಂಡಗಳನ್ನು ರಚಿಸಲಾಯಿತು. 7 ತಂಡಗಳಿಗೆ ಒಬ್ಬೊಬ್ಬ ನಾಯಕ ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಾಯಿತು. ಆ ನಾಯಕರನ್ನು ಸಹ ಕೇಂದ್ರ ಸರ್ಕಾರ ಸೂಚಿಸಿತು. ಇದು ಆಲ್ ಪಾರ್ಟಿ ಡೆಲಿಗೇಷನ್. ಸ್ನೇಹಿತರೆ, ಈ 7 ತಂಡಗಳಲ್ಲಿ ಎಲ್ಲ ಪಕ್ಷಗಳ ರಾಜಕೀಯ ನಾಯಕರು ಇದ್ದಾರೆ. ಕಾಂಗ್ರೆಸ್ನವರು ಇದ್ದಾರೆ, JDUನವರು ಇದ್ದಾರೆ, DMK ಅವರು ಇದ್ದಾರೆ, BJPಯವರು ಇದ್ದಾರೆ. ಹೀಗೆ ಎಲ್ಲ ಪಕ್ಷಗಳ ನಾಯಕರನ್ನು ಒಳಗೊಂಡಂತಹ 7 ತಂಡಗಳನ್ನು ರಚನೆಯಾಗಿದೆ. 7 ತಂಡಗಳ ಪೈಕಿ ಒಂದು ತಂಡಕ್ಕೆ ಶಶಿ ತರೂರ್ ನಾಯಕರಾಗಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ. ಶಶಿ ತರೂರ್ ಅವರನ್ನು ಸಂಸದರ ನಿಯೋಗದ ನಾಯಕರನ್ನಾಗಿ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಪ್ರಮುಖ ಕಾರಣ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಪಹಲ್ಗಾಮ್ ದಾಳಿ ಆದ ದಿನದಿಂದಲೂ ಕೂಡ ಶಶಿ ತರೂರ್ ತಮ್ಮ ಸ್ಪಷ್ಟವಾದ ನಿಲುವಿನಿಂದ ದೇಶದ ಜನರ ಗಮನವನ್ನು ಸೆಳೆದಿದ್ದಾರೆ. ಉಗ್ರಗಾಮಿಗಳ ವಿರುದ್ಧ ಸ್ಪಷ್ಟವಾದ ನಿಲುವನ್ನು ತಳೆಯೋದು, ಆಪರೇಷನ್ ಸಿಂಧೂರಕ್ಕೆ ಸ್ಪಷ್ಟವಾದ ಬೆಂಬಲ ಸೂಚಿಸೋದು, ಸೇನೆಯ ಕಾರ್ಯಾಚರಣೆಯನ್ನು ಸಮರ್ಥನೆ ಮಾಡಿಕೊಳ್ಳೋದು, ಕೇಂದ್ರ ಸರ್ಕಾರದ ಅಥವಾ ಮೋದಿ ಸರ್ಕಾರದ ನಿರ್ಧಾರವನ್ನು ಶ್ಲಾಘಿಸೋದು. ಶಶಿ ತರೂರ್ ಅವರ ಈ ಎಲ್ಲ ಹೇಳಿಕೆಗಳು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಪೂರಕವಾಗಿವೆ ಅನ್ನೋದನ್ನು ನಾನು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಹಾಗಾಗಿ ಶಶಿ ತರೂರ್ ಅವರನ್ನು ಸಂಸದರ ಒಂದು ನಿಯೋಗಕ್ಕೆ ನಾಯಕರನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡ್ತು. ಹೀಗೆ ಮಾಡಿದ್ದೇ ತಡ ಕಾಂಗ್ರೆಸ್ ಗೊಳೋ ಅಂತ ಅಳೋಕ್ ಶುರು ಮಾಡ್ತು. ನಾವು ಕೊಟ್ಟಿದ್ದೇ ಬೇರೆ ಹೆಸರುಗಳು, ಶಶಿ ತರೂರ್ ಅವರ ಹೆಸರನ್ನು ನಾವು ಕೊಟ್ಟೇ ಇರಲಿಲ್ಲ, ಕೇಂದ್ರ ಸರ್ಕಾರ ಇಲ್ಲಿ ರಾಜಕೀಯ ಮಾಡ್ತಾ ಇದೆ. ವಾಸ್ತವವಾಗಿ ಕೇಂದ್ರ ಸರ್ಕಾರ ತರೂರ್ ಅವರ ಹೆಸರನ್ನು ಸೇರಿಸಿದ್ದಕ್ಕೆ ಕಾರಣಗಳನ್ನು ನಾನು ಆಗಲೇ ಹೇಳಿದೆ. ಅದಕ್ಕಿಂತ ಬೇರೆ ಕಾರಣಗಳು ಬೇಕಾಗಿರಲಿಲ್ಲ. ಅವರು ಸರಿಯಾದ ಆಯ್ಕೆ ಅನ್ನೋದು ಇಡೀ ದೇಶದ ಜನಕ್ಕೆ ಗೊತ್ತು. ಆದರೆ ಕಾಂಗ್ರೆಸ್ ಅವರ ಹೆಸರನ್ನು ಮಾತ್ರ ಸೂಚಿಸಿಯೇ ಇರಲಿಲ್ಲ. 4 ಹೆಸರುಗಳು ಕಾಂಗ್ರೆಸ್ ಸೂಚಿಸಿದ್ದು ಯಾವುದ್ಯಾವುದು? ಆನಂದ್ ಶರ್ಮಾ, ಅಮರಿಂದರ್ ಸಿಂಗ್ ರಾಜಾ ಬ್ರಾರ್, ಗೌರವ್ ಗೊಗೊಯ್, ಲೋಕಸಭೆಯ ವಿರೋಧ ಪಕ್ಷದ ಉಪನಾಯಕ, ಮತ್ತು ನಮ್ಮ ಕರ್ನಾಟಕದ ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್. ಇದರಲ್ಲಿ ಆನಂದ್ ಶರ್ಮಾ ಅವರ ಹೆಸರನ್ನು ಮಾತ್ರ ಕೇಂದ್ರ ಸರ್ಕಾರ ಪರಿಗಣಿಸಿತು. ಇನ್ನು 3 ಹೆಸರನ್ನು ತಗೊಳ್ಳಿಲ್ಲ. ನಾನು ಈ 3 ಹೆಸರನ್ನು ಯಾಕೆ ತಗೊಳ್ಳಿಲ್ಲ ಅನ್ನೋ ವಿಚಾರದ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಸೈಯದ್ ನಾಸೀರ್ ಕರ್ನಾಟಕದಿಂದ ಆಯ್ಕೆಯಾದಂತಹ ರಾಜ್ಯಸಭಾ ಸದಸ್ಯರು. ಇವರು ಆಯ್ಕೆಯಾದ ದಿನವನ್ನು ಜ್ಞಾಪಿಸಿಕೊಳ್ಳಿ ಸ್ನೇಹಿತರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆಗಳು ಕೇಳಿಬಂದಿದ್ವು. ಇವರದೇ ಬೆಂಬಲಿಗರು ಅಂತ ಅನ್ನಿಸಿಕೊಂಡವರು ಅವತ್ತು ಶಕ್ತಿ ದೇಗುಲದಲ್ಲಿ ನಮ್ಮ ಶತ್ರು ದೇಶ ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗಿದ್ದು ಸಾಬೀತಾಗಿತ್ತು. ಯಾರು ಕೂಗಿದ್ರು ಅನ್ನುವಂಥ ತನಿಖೆ ಇಲ್ಲಿವರೆಗೂ ನಡೀತಾ ಇದೆ. ಸೊ ಇಂಥ ಬೆಂಬಲಿಗರನ್ನು ಹೊಂದಿರುವಂತಹ ಸೈಯದ್ ನಾಸೀರ್ ಅವರನ್ನು ದೇಶದ ಪರವಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಾರತದ ನಿಲುವನ್ನು ಮನವರಿಕೆ ಮಾಡಿಕೊಡು ಅಂತ ಹೇಳಲಿಕ್ಕೆ ಯಾವ ಸರ್ಕಾರವಾದರೂ ಒಪ್ಪುತ್ತಾ? ನಾನಿಲ್ಲಿ ಸೈಯದ್ ನಾಸೀರ್ಗೇನೋ ಪಾಕಿಸ್ತಾನ ಲಿಂಕ್ ಇದೆ ಅಂತ ಹೇಳ್ತಾ ಇಲ್ಲ. ಆದರೆ ಸೈಯದ್ ನಾಸೀರ್ ಅವರ ಬೆಂಬಲಿಗರ ಪೈಕಿ ಕೆಲವರು ಆ ವಿಜಯೋತ್ಸವದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಮೇಲೂ ಅವರನ್ನು ನಿಯೋಗಕ್ಕೆ ಹೇಗೆ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯ? ಆ ವಿಚಾರಣೆ ತನಿಖೆ ನಡೀತಾ ಇದೆ. ಇನ್ನು ಆ ತನಿಖೆ ಪೂರ್ಣಗೊಂಡಿಲ್ಲ.
ಹಾಗಾಗಿ ಅವರ ಒಂದು ಹೆಸರನ್ನು ಕೇಂದ್ರ ಸರ್ಕಾರ ಕೈಬಿಡ್ತು. ಇನ್ನು ಅಮರಿಂದರ್ ಸಿಂಗ್ ರಾಜಾ ಬ್ರಾರ್ ಪಂಜಾಬ್ನ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು. ಈ ಪುಣ್ಯಾತ್ಮನದ ಒಂದು ಕತೆ. ಶುಭ್ ಅಂತ ಒಬ್ಬ ಪಂಜಾಬಿ ಹಾಡುಗಾರ, ಆತ ಖಲಿಸ್ತಾನ್ ಪರವಾದಿ. ಒಂದು ಟ್ವೀಟ್ ಮಾಡಿದ್ದ ಆತ, ಏನು, ಭಾರತ ಭೂಪಟದಿಂದ ಖಲಿಸ್ತಾನ್ ಅನ್ನೋದನ್ನು ತೆಗೆದುಬಿಟ್ಟು ಆಮೇಲೆ ಪೋಸ್ಟ್ ಮಾಡಿಕೊಂಡಿದ್ದ. ಎಂಥ ಉದ್ದಟತನ ನೋಡಿ. ಇಂಥ ಖಲಿಸ್ತಾನವಾದಿಯನ್ನು ಇದೇ ಬ್ರಾರ್ ಬೆಂಬಲಿಸಿದ್ದ. ಅಂದರೆ ಪಾಕಿಸ್ತಾನ್ ಪ್ರಚೋದಿತ ಖಲಿಸ್ತಾನವಾದಿಗಳ ಬೆಂಬಲಕ್ಕೆ ಈ ಬ್ರಾರ್ ನಿಂತಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂಥವರನ್ನು ಭಾರತದ ನಿಲುವನ್ನು ವಿಶ್ವಕ್ಕೆ ಮನವರಿಕೆ ಮಾಡಿಕೊಡುವ ತಂಡದಲ್ಲಿ ಸೇರಿಸಬೇಕಿತ್ತಾ? ಹಾಗಾಗಿ ಇವರ ಹೆಸರನ್ನು ಕೈಬಿಡಲಾಯಿತು. ಇನ್ನು ಮೂರನೇ ಹೆಸರು ಗೌರವ್ ಗೊಗೊಯ್. ಲೋಕಸಭೆಯಲ್ಲಿ ವಿಪಕ್ಷ ಉಪನಾಯಕ. ರಾಹುಲ್ ಗಾಂಧಿ ನಂತರದ ಸ್ಥಾನ ಈತನಿಗೆ. ಇವರು ಕೇವಲ ಸಂಸದರಲ್ಲ, ಅಸ್ಸಾಂನ ಹಿರಿಯ ಕಾಂಗ್ರೆಸ್ಸಿಗ 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು ತರುಣ್ ಗೊಗೊಯ್ ಅವರ ಪುತ್ರ. ಇವರ ಹೆಸರನ್ನು ಯಾಕೆ ಕೈಬಿಡ್ತು ಕೇಂದ್ರ ಸರ್ಕಾರ? ಇದೊಂದು ದೊಡ್ಡ ಕತೆ ಸ್ನೇಹಿತರೆ. ಗೌರವ್ ಗೊಗೊಯ್ ಅವರ ಪತ್ನಿ ಇದ್ದಾರಲ್ಲ, ಎಲಿಜಬೆತ್ ಗೊಗೊಯ್, ಇವರು ಬ್ರಿಟಿಷ್ ಪ್ರಜೆ, ಬ್ರಿಟಿಷ್ ಪಾಸ್ಪೋರ್ಟನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ. ಭಾರತದ ಸಿಟಿಸನ್ಶಿಪ್ ಪಡೆಯೋದಕ್ಕೆ ಈಗಲೂ ಹಿಂದೆ ಮುಂದೆ ನೋಡ್ತಿರುವಂತಹ ಮೀನಾಮೇಷ ಎಣಿಸ್ತಿರ್ತಕ್ಕಂತಹ ಒಬ್ಬ ಮಹಿಳೆ. ಸೊ ಇಂಥ ಪತ್ನಿಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಾರತದ ನಿಲುವನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಜವಾಬ್ದಾರಿಯನ್ನು ವಹಿಸಬೇಕಾ? ಆತನ ಪತ್ನಿ ಬರೀ ಬ್ರಿಟಿಷ್ ಪ್ರಜೆ ಆಗಿದ್ದಿದ್ರೆ ಅಷ್ಟಕ್ಕೆ ಏನು ಸಮಸ್ಯೆ ಇರ್ತಿರಲಿಲ್ಲ. ಆದರೆ ಎಲಿಜಬೆತ್ ಗೊಗೊಯ್ ಪಾಕಿಸ್ತಾನಿ ಹ್ಯಾಂಡ್ಲರ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಹತ್ವದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಅಲಿ ಶೇಖ್ ತಕ್ವೀರ್ ಅಂತ ಪಾಕಿಸ್ತಾನ್ ಪ್ಲಾನಿಂಗ್ ಕಮಿಷನ್ನಿನ ಅಡ್ವೈಸರ್ ಆಗಿದ್ದವರು, ಅವರ ಜೊತೆ ಈಕೆಯ ಸಂಪರ್ಕ ಇದೆ. CDKN ಅನ್ನುವಂಥ ಒಂದು NGO ಇದೆ. ಏನದು? ಕ್ಲೈಮೇಟ್ ಡೆವಲಪ್ಮೆಂಟ್ ನಾಲೆಡ್ಜ್ ನೆಟ್ವರ್ಕ್ ಅಂತ. ಇದು ಬಹುರಾಷ್ಟ್ರೀಯ NGO. ಇದರ ಏಷ್ಯಾ ಕೇಂದ್ರದ ಮುಖ್ಯಸ್ಥ ಈ ಅಲಿ ಶೇಖ್ ತಕ್ವೀರ್. ಈ ಏಷ್ಯಾ ಕೇಂದ್ರದ ಒಟ್ಟಾರೆ ಮುಖ್ಯಸ್ಥರ ಕೈ ಕೆಳಗಡೆ ಬರುವಂಥ ಭಾರತ ಕೇಂದ್ರಕ್ಕೆ ಈ ಎಲಿಜಬೆತ್ ಗೊಗೊಯ್ ಮುಖ್ಯಸ್ಥರು. ಅಂದರೆ ಎಲಿಜಬೆತ್ ಗೊಗೊಯ್ ಅವರನ್ನು ಸೂಪರ್ವೈಸ್ ಮಾಡೋದು ಒಬ್ಬ ಪಾಕಿಸ್ತಾನಿ. ಈತನಿಗೆ ISI ಲಿಂಕ್ ಇದೆ ಸ್ನೇಹಿತರೆ, ಲೆಕ್ಕ ಹಾಕ್ಕೊಳ್ಳಿ. ಈ ಅಲಿ ಶೇಖ್ ಇದನ್ನಲ್ಲ, ಇವನ ವಿರುದ್ಧ ಭಾರತದಲ್ಲಿ ಕೇಸ್ ದಾಖಲಾಗಿದೆ. ಇದಿಷ್ಟೇ ಅಲ್ಲ, ಈ ಅಲಿ ಶೇಖ್ ತಕ್ವೀರ್ ಇದನ್ನಲ್ಲ, ಈತ ಭಾರತದ ಯುವಕರನ್ನು ಪ್ರಚೋದಿಸಿ ಪಾಕ್ ಹೈಕಮಿಷನರ್ ಬಳಿಗೆ ಕಳಿಸ್ತಾನೆ. ಅಲ್ಲಿ ಆ ಯುವಕರಿಗೆ ಭಾರತ ವಿರೋಧಿ ಮೈಂಡ್ಸೆಟ್ಟನ್ನು ಬೆಳೆಸುವಂಥ ಒಂದು ಟ್ರೈನಿಂಗ್ ಕೊಡಲಾಗುತ್ತೆ. ಈ ನೆಟ್ವರ್ಕಲ್ಲಿ ಎಲಿಜಬೆತ್ ಗೊಗೊಯ್ ಕೂಡ ಭಾಗಿ ಅನ್ನುವಂಥ ಆರೋಪ ಇದೆ. ತಮ್ಮ ಪತ್ನಿಯ ಮೇಲೆ ಇಂಥ ಆರೋಪ ಇರುವಾಗ ಗೌರವ್ ಗೊಗೊಯ್ರನ್ನು ಹೇಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಪರ ಮಾತಾಡೋಕ್ಕೆ ಕಳಿಸೋದಕ್ಕೆ ಸಾಧ್ಯ? ಅಷ್ಟೇ ಅಲ್ಲ ಸ್ನೇಹಿತರೆ, ISI ಆಹ್ವಾನದ ಮೇರೆಗೆ ಸ್ವತಃ ಗೌರವ್ ಗೊಗೊಯ್ ಯಾರಿಗೂ ಗೊತ್ತಾಗದ ಹಾಗೆ ಪಾಕಿಸ್ತಾನಕ್ಕೆ ಹೋಗಿದ್ರು ಅನ್ನುವಂಥ ಆರೋಪವನ್ನು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ನೇರವಾಗಿ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಹೋಗಿ ಬಂದ ನಂತರದಲ್ಲಿ ಲೋಕಸಭೆಯಲ್ಲಿ ಅವರು ಯಾವ ರಕ್ಷಣಾ ವಿಚಾರಗಳ ಬಗ್ಗೆ, ರಹಸ್ಯ ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರು ಅಂತ ಉದಾಹರಣೆ ಸಮೇತ ಹೇಳ್ತಾರೆ ಅಸ್ಸಾಂ ಮುಖ್ಯಮಂತ್ರಿ. ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲಿಟ್ಟಿದ್ದೀರಾ? ಆ ಯುದ್ಧ ಸಾಮಗ್ರಿಗಳು ಎಲ್ಲಿಟ್ಟಿದ್ದೀರಾ? ಈ ರೀತಿಯ ಪ್ರಶ್ನೆಗಳನ್ನು ಲೋಕಸಭೆಯಲ್ಲಿ ಇವರು ಕೇಳಿದರು ಗೌರವ್ ಗೊಗೊಯ್. ಇಷ್ಟೆಲ್ಲ ಅನುಮಾನಗಳಿರುವಂತಹ ವ್ಯಕ್ತಿಯನ್ನು ಭಾರತದ ಪರವಾಗಿ ಮಾತಾಡುವಂಥ ಕಳಿಸ್ಲಿಕ್ಕೆ ಹೇಗೆ ಸಾಧ್ಯ ಕೇಂದ್ರ ಸರ್ಕಾರ? ಸೊ ಹಾಗಾಗಿ ಇಲ್ಲಿ ನನಗೆ ಮುಖ್ಯವಾಗಿ ಅನಿಸುವಂಥದ್ದು ಈ ಕಾಂಗ್ರೆಸ್ ಯಾಕೆ ಹೀಗೆ ಅಂತ. ಅಲ್ರಿ, ಬೇರೆ ಯಾರೂ ಸಿಗಲೇ ಇಲ್ವಾ? ಕಾಂಗ್ರೆಸ್ಸಿನ ಆನಂದ್ ಶರ್ಮಾ ಏನೋ ಅವರ ಲಿಸ್ಟಿಂದ ತೊಗೊಂಡಿದ್ದಾರೆ, ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ. ಅದಲ್ಲದೆ ಮನೀಶ್ ತಿವಾರಿ ಅವರನ್ನು ಸಹ ಕೇಂದ್ರ ಸರ್ಕಾರವೇ ನೇಮಕ ಮಾಡಿದೆ ಈ ತಂಡಗಳಲ್ಲಿ. ಹೀಗಿರುವಾಗ ಹುಡುಕಿ ಕಾಂಗ್ರೆಸ್ ಇಂಥವರ ಹೆಸರನ್ನೇ ಸೇರಿಸಿದ್ದು ಯಾಕೆ? ಕಾಂಗ್ರೆಸ್ ಮನಸ್ಥಿತಿ ಅಂಥದ್ದು. ಇದು ವೋಟ್ ಬ್ಯಾಂಕ್ ರಾಜಕಾರಣನ ಅಥವಾ ಈ ಪ್ರಯತ್ನಗಳಿಗೆ ಹುಳಿ ಹಿಂಡುವ ಒಂದು ಯತ್ನನ? ಜಾಗತಿಕ ಮಟ್ಟದಲ್ಲಿ ಭಾರತದ ನಿಲುವು ಯಾರಿಗೂ ಗೊತ್ತಾಗಬಾರದು ಅಂತ ಒಂದು ಹಪಹಪಿಕೆನ? ಅಥವಾ ಇದನ್ನು ಡಿರೈಲ್ ಮಾಡುವಂಥ ಪ್ರಯತ್ನನ? ಮೋದಿ ದ್ವೇಷ ಕಾಂಗ್ರೆಸ್ಸಿನ ಈ ಪಾಕಿಸ್ತಾನ್ ಪ್ರೇಮವನ್ನು ಮತ್ತೆ ಬಟಾಬಯಲು ಮಾಡಿದೆ. ಹೀಗೆ ಮುಂದುವರೆದರೆ ಕಾಂಗ್ರೆಸ್ ದೇಶದ ಜನರ ಎದುರಿಗೆ ಸಂಪೂರ್ಣವಾಗಿ ಬೆತ್ತಲಾಗಿ ನಿಲ್ಲುವ ದಿನ ದೂರ ಇಲ್ಲ ಸ್ನೇಹಿತರೆ.